ನಮಸ್ಕಾರ ಫ್ರೆಂಡ್ಸ್, ನಿಮಗೆ ಡೈಲಿ ಮನೆ ಒರೆಸ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇಲ್ಲಿ ನಾನೊಂದು ಟಿಪ್ ಕೊಡ್ತೀನಿ. ಇಲ್ಲಿ ನಾನು ಒಂದು ಚಂಬಲ್ಲಿ ನಾರ್ಮಲ್ ನಲ್ಲಿ ನೀರನ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಧರ್ಮಕ್ಷೇತ್ರದಿಂದ ತಂದ ಯಾವುದೇ ಒಂದು ತೀರ್ಥನೋ ಗಂಗಾಜಲನೋ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ಮನೆ ತುಂಬ ಸಿಂಪಡಿಸಿದ್ರಾಯಿತು. ನಮಗೆ ಮತ್ತೆ ಆ ಪವಿತ್ರತೆ ಬಂದಷ್ಟೇ ನಮಗೆ ಫೀಲ್ ಬರುತ್ತೆ. ಮನೆ ಒರೆಸಿದಾಗ ಹೇಗೆ ನಮಗೆ ಒಂದು ತುಂಬ ಫ್ರೆಶ್ ಆಗಿ ಕ್ಲೆನ್ಲಿನೆಸ್ ಫೀಲಿಂಗ್ ಬರುತ್ತೋ ಅದೇ ಫೀಲಿಂಗ್ ನಮಗಿಲ್ಲಿರುತ್ತೆ. ಇವತ್ತು ಬೆಳಿಗ್ಗೆನೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರೂ 9 ಗಂಟೆ ಒಳಗಾಗಿಯೇ ಸ್ಕೂಲ್ಗೆ ಆಫೀಸ್ಗೆ ಹೊರಟೋದ್ರು. ಸ್ವಲ್ಪ 9 ಗಂಟೆ ಮೇಲೆ ನಾನು ಫ್ರೀ ಆದೆ ಇಲ್ಲಿ. ನಾನು ಇಲ್ಲಿ ಆ ಗಂಗಾಜಲನ ನಾನು ಹೊಸ್ತಲಿಗೂ ಅದನ್ನೇ ಸಿಂಪಡಿಸಿ ನಾನು ರಂಗೋಲಿನ ಹಾಕೋತಾ ಇದ್ದೀನಿ. ಮನೆ ಮುಂದೆ ಒಂದು ಸ್ವಲ್ಪ ಸಗಣಿ ಅಥವಾ ಗೋಮೂತ್ರದ ಸ್ಮೆಲ್ ಬಂದಾಗ ಲಕ್ಷ್ಮೀ ನಿವಾಸ ಇರುತ್ತೆ ಆ ಮನೆಯಲ್ಲಿ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಾನು ಆ ಸ್ಟೆಪ್ನ ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು, ನಾನು ಬೆಳಗ್ಗೆನೇ ತಲೆ ಸ್ನಾನ ಮಾಡಿದ್ದೆ, ಆದರೂ ನಾನು ನನ್ನ ಕೂದಲನ್ನ ಕಟ್ಕೊಂಡೇ ನಾನು ಇವತ್ತು ಪೂಜೆನ ಮಾಡಿದೆ. ಯಾವಾಗಲೂ ನೆನಪಿರಲಿ ಸ್ನೇಹಿತರೆ, ನಾವು ದೀಪ ಹಚ್ಚಬೇಕಾದಾಗ ನಮ್ಮ ಕೈಯಲ್ಲಿ ಬಳೆ ಹಾಗೆ ನಮ್ಮ ಕೂದಲು ಯಾವಾಗಲೂ ಕಟ್ಟಿರಬೇಕು. ನಾವು ಎಷ್ಟೊಂದು ಜನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕೂದಲನ್ನ ಬಿಟ್ಕೊಂಡು ಹೋಗ್ತೀವಿ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಮ್ಮ ಕೂದಲಲ್ಲಿ, ಹೆಣ್ಮಕ್ಳು ಕೂದಲು ಆಲ್ಮೋಸ್ಟ್ ಆಗಿನ ಕಾಲದಲ್ಲಿ ನೀವು ನೋಡಿದಾಗ ಬೆನ್ನು ದಾಟಿ ಹತ್ರ ಮಂಡಿ ತನಕನೂ ಬರ್ತಾ ಇತ್ತು. ಈಗ ನಾವು ಫ್ಯಾಷನ್ ಮಾಡೋದಕ್ಕೆ ಅಂತ ನಮ್ಮ ಕೂದಲನ್ನ ಕಟ್ ಮಾಡ್ಕೋತೀವಿ. ಅದೆಲ್ಲ ನಮ್ಗಳ ಪರ್ಸ್ನಲ್ ಚಾಯ್ಸ್, ಅರ್ಥ ಆಗುತ್ತೆ. ಬಟ್ ಆದರೆ ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ನಮ್ಮ ಕೂದಲನ್ನ ಕಟ್ಟಬೇಕು. ಏನಕ್ಕೆಂದರೆ ನಮ್ಮ ಕೂದಲಲ್ಲಿ ಗಂಗಾ, ಯಮುನಾ ಹಾಗೆ ಸರಸ್ವತಿಯ ಒಂದು ನಿವಾಸ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಕೂದಲು ಬಿಟ್ಕೊಂಡವರು ಪೂತನಿ ಥರ ಒಂದು ರಾಕ್ಷಸಿಯ ಥರ ಕಾಣಿಸ್ತಾರೆ ಅಂತ ಹೇಳೋದು. ಅದು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮಗೆಲ್ಲ ನಾವು ಸ್ವಲ್ಪ ಮಾಡರ್ನ್ ಆಗಿ ಕಾಣಿಸ್ತೀವಿ ಅಂತ ಬಿಟ್ಕೊಳ್ತೀವಿ. ನಾನು ಕೂದಲು ಬಿಟ್ಕೊಳ್ತೀನಿ, ಇಲ್ಲ ಅಂತಿಲ್ಲ. ಇಲ್ಲಿ ನೋಡಿ, ನಾನಿಲ್ಲಿ ಆಫೀಸ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಕ್ಕೆ ಅಂತ ನಾನು ಕೂದಲು ಬಿಟ್ಕೊಂಡಿದ್ದೆ. ಆದರೆ ದಯವಿಟ್ಟು ನೀವು ದೀಪ ಹಚ್ಚಬೇಕಾದ್ರೆ, ಯಾವುದೇ ಪೂಜೆ ಅಟೆಂಡ್ ಮಾಡಬೇಕಾದ್ರೆ ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಖಂಡಿತ ನಿಮ್ಮ ಕೂದಲನ್ನ ಕಟ್ಟೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಒಂದು ಡೈಲಿ ವ್ಲಾಗನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ಟೈಮ್ ಇದ್ದು ಇಷ್ಟ ಇದ್ದರೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಆಫೀಸಿಂದ ನನಗೆ ವಿಮೆನ್ಸ್ ಡೇಗೆ ಒಂದು ಗಿಫ್ಟ್ ಬಂದಿತ್ತು. ಅದೇನಪ್ಪ ಗಿಫ್ಟು, ಹಾಗೇನೆ ನನ್ನ ದಿನಚರಿ ಹೇಗಿತ್ತು ಅನ್ನೋ ಎಲ್ಲ ಡೀಟೇಲ್ಸ್ನನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಲಿಂಕ್ ನನ್ನ ಬಯೋ ಅಲ್ಲಿದೆ.